ಸಂಸ್ಥೆಯಲ್ಲಿ ಯಾವ ರೀತಿ ನಡವಳಿಕೆ ಇರಬೇಕು, ಅದನ್ನೇ ಭಾಳ ಇಂಪಾರ್ಟೆಂಟ್ ಆಗ್ತದೆ, ಭಾಳ ಇಂಪಾರ್ಟೆಂಟ್. ಇದು ಪಂಚಶೀಲಗಳು ಬುದ್ಧ ಈ ಟಾಕ್ಸ್ ಆಫ್ ಪಂಚಶೀಲಗಳು. ಚಾರಿತ್ರ್ಯ ಇರಬೇಕು, ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಮೋಸ ಮಾಡಬಾರ್ದು. ಸೊ ದೀಸ್ ಆರ್ ಆಲ್ ದ ಪ್ರಾಕ್ಟೀಸಸ್. ಓಕೆ, ಆ್ಯಂಡ್ ದೆನ್ ಹಿ ವೆಂಟ್ ಆನ್ ಟು ಸೇ ರೈಟ್ ಲೈವ್ಲಿಹುಡ್. ಯಾವ ರೀತಿ ನೀನು ಸಂಪಾದನೆ ಮಾಡ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ತಲೆಗಳು ಸಂಪಾದನೆ ಮಾಡ್ತಾ ಇದೆಯಾ, ಅದು ಕರಪ್ಷನ್ ಆಗಿದೆಯಾ, ವಾಟ್ ಈಸ್ ಯುವರ್ ರಿಯಲ್ ಪ್ರಾಬ್ಲಮ್? ಲೈವ್ಲಿಹುಡ್. ಆ ಲೈವ್ಲಿಹುಡ್ಡಲ್ಲಿ ನೀನು ಉದ್ಯೋಗ ಅಂತೀವಿ, ಅವು ಯಾವ ಉದ್ಯೋಗ ಮಾಡ್ತಾ ಇದೆಯಾ? ಅನ್ಲೆಸ್ ದೇರ್ ಇಸ್ ಅ ಉದ್ಯೋಗ, ಅನ್ಲೆಸ್ ಯುವರ್ ಬಾಡಿ ಈಸ್ ಯೂಸ್ಡ್ ಫಾರ್ ಯುವರ್ ಮೈಂಡ್ ಈಸ್ ಯೂಸ್ಡ್ ಫಾರ್ ದಟ್ ಉದ್ಯೋಗ, ಯು ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ದ ಮನಿ. ಬಸವಣ್ಣವರು ಅದೇ ಹೇಳೋದು, ಕಾಯಕವೇ ಕೈಲಾಸ. ಕಾಯ ಅಂದರೆ ಬಾಡಿ, ಕಾಯಕ. ಕಾಯಕ್ಕೆ ಕೆಲಸ ಕೊಡದೆ ಸುಮ್ಮನೆ ದುಡ್ಡು ತಗೊಂಡ್ರೆ ಅದು ಸೋಮಾರಿಗಳು ಅಂತ ಆಯ್ತು. ಸೊ ಯು ಆರ್ ಟಾಕಿಂಗ್ ಅಬೌಟ್ ರೈಟ್ ಲೈವ್ಲಿಹುಡ್ ಆ್ಯಂಡ್ ಹಿ ಟಾಕ್ಸ್ ಆಫ್ ರೈಟ್ ಎಫರ್ಟ್ಸ್. ಪ್ರಯತ್ನಶೀಲತೆ ಇರಬೇಕು. ಪ್ರಯತ್ನಶೀಲತೆ ಇಲ್ಲದೆ ಏನನ್ನು ಸುಮ್ಮನೆ ದೇವರು ಕೊಟ್ಟ, ಯಾರೋ ಕೊಟ್ಟರು, ಯು ಡೋಂಟ್ ಡಿಸರ್ವ್ ಇಟ್, ಯು ಡೋಂಟ್ ಟೇಕ್ ಇಟ್. ಓಕೆ, ದೆನ್ ಯು ವೆಂಟ್ ಔಟ್ ರೈಟ್ ಥಾಟ್ಸ್. ಆಲೋಚನೆಗಳು, ಸಕಾರಾತ್ಮಕ ಆಲೋಚನೆಗಳಿದೆಯಾ ಫಸ್ಟ್ ಚೆಕ್ ಮಾಡಬೇಕು. ದೆನ್ ಇನ್ ದ ಫೈನಲಿ he tells is what is that I have written there. Yes, can you read out somebody? Right contemplation. Right contemplation ಅಂದ್ರೆ ಏನು? ಧ್ಯಾನ ಮಾಡಿದಾಗ ಏನಾಗುತ್ತೆ, ಕಾಂಟೆಂಪ್ಲೇಷನ್ ಅಂತಾರೆ. ಏನಾದರೂ ವಿಶ್ಲೇಷಣೆ ಧ್ಯಾನನ ಅಲ್ಲ, ಕಾನ್ಸಂಟ್ರೇಷನ್ ಧ್ಯಾನನ ಅಲ್ಲ. ಏಕಾಗ್ರತೆ ಮಾಡ್ಕೊಂಡು ಕೂತ್ಕೋತೀವಲ್ಲ, ಈಗ ಆ ತ್ರಾಟಕ ಮಾಡಿ ಏಕಾಗ್ರತೆ ಮಾಡಿದ್ವಿ, ಅದು ಧ್ಯಾನನ ಅಲ್ಲ. ನೀನು ಡಾನ್ಸ್ ಮಾಡಿದ್ಯಾ, ನಟರಾಜ ಮೆಡಿಟೇಷನ್ ಮಾಡಿದ್ಯಾ, ಇನ್ನೇನೋ ಒಂದು ಡ್ಯಾನ್ಸ್ ಮಾಡಿದ್ಯಾ, ಅದು ಧ್ಯಾನ ಆಗಲ್ಲ, ಬೇರೆ ರೀತಿಲಿ ಆಗುತ್ತೆ. ಇಟ್ ಟೇಕ್ಸ್ ಇಸ್ ಓನ್ ಟೈಮ್. ಸೊ ಈ ಆಲ್ ದೀಸ್ ಅಷ್ಟಪಥ ಈ ಟಾಕ್ಸ್ ರೈಟ್ ಕಂಟೆಂಪ್ಲೇಷನ್ ಇನ್. ಸರಿ ತಪ್ಪುಗಳ ಒಂದು ವಿಶ್ಲೇಷಣೆ ಮಾಡುವ ವಿವೇಚನಾ ಶಕ್ತಿ ನಿನಗಿದೆಯಾ? ಇಲ್ಲ ಅಂದರೆ ಬೆಳೆಸ್ಕೋ. ಮೊದಲನೇದು ನೋಡುವ ನೋಟ, ನಾವು ನೋಡುವ ನೋಟ, ಜಗತ್ತನ್ನು ನೋಡುವ ನೋಟ, ನಾವು ಅಕ್ಕಪಕ್ಕದವರು ನೋಡುವ ನೋಟ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಆಸ್ಪಿರೇಷನ್ಸ್, ಆಸೆಗಳ ಮೇಲೆ ಕಡಿವಾಣ ಬೇಕು. ನಮ್ಮ ಮಾತಿನ ಮೇಲೆ ಎಚ್ಚರ ಇರಬೇಕು. ದೆನ್ ಈ ಟಾಕ್ಸ್ ಆಫ್ ಬಿಹೇವಿಯರ್, ಯಾವ ರೀತಿ ನಡವಳಿಕೆ ನೀನಿದೆ ಅನ್ನೋದು ಇಂಪಾರ್ಟೆಂಟ್. ದೆನ್ ಈ ಟಾಕ್ಸ್ ಆಫ್ ಲೈವ್ಲಿಹುಡ್, ಪ್ರಯತ್ನ, ಆಲೋಚನೆಗಳು ಮತ್ತು ಕಾಂಟೆಂಪ್ಲೇಷನ್. ಇದಿಷ್ಟು ಬುದ್ಧನ ಹೇಳಿದ್ದು. ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿದ್ಕೊಂಡು ಯು ಕ್ಯಾನ್ ಬಿ ಎ ಜಂಗಮ ತತ್ವ. ಇದು ಜಂಗಮ ತತ್ವ. ಅವ್ರು ಏನು ಹೇಳಿದ್ರು ಬಸವಣ್ಣವರು, 1000 ಕಳಿವುಂಟು ಜಂಗಮ ಕಳಿವಿ. 1000 ಅವ್ನು ಬಿಲ್ಡಿಂಗ್ ಕಟ್ಟಿರ್ತಾನಪ್ಪ, ಅದು ಹೊಡೆದೋದ್ರು ಅವ್ನು ಮಾಡಿರೋ ಒಳ್ಳೆ ಕೆಲಸ ಮಾಡಿದ್ರೆ ಅದು ಉಳ್ಕೊಂಡಿರುತ್ತೆ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡ್ರೆ ಇವತ್ತೆಲ್ಲ ನಾಳೆ ಹೊಡೆದಾಗ್ತಾರೆ ಬಿಲ್ಡಿಂಗ್. ಸೊ 1000ಕ್ಕೆ ಅಳಿವಿದೆ. ಎನಿ ಬಿಲ್ಡಿಂಗ್ಸ್, ಎನಿ ಪ್ರಾಪರ್ಟೀಸ್ ಹ್ಯಾಸ್ ಗಾಟ್ ಎನ್ ಎಂಡ್, ಬಟ್ ನಾಟ್ ಎ ಜಂಗಮ ತತ್ವ. ಆ ಒಂದು ಆ ಪ್ರಜ್ಞೆಗೆ ಎಂಡೇ ಇಲ್ಲ, ಜಂಗಮಕ್ಕೆ ಅಳಿವಿಲ್ಲ. ಹಾಗಾಗಿನೇ ಇಡೀ ಇಂಡಿಯಾದ ಇವತ್ತು ಏನಾದ್ರು ಒಂದು ಸ್ಪಿರಿಚುಯಾಲಿಟಿ ಉಳ್ಕೊಂಡಿರೋದು ಬಿಕಾಸ್ ಆಫ್ ದಿಸ್ ಜಂಗಮ ತತ್ವ. ಸೊ ಜಂಗಮ ತತ್ವ ಅಂದರೆ ಏನಂದರೆ, ನಾವು ಕ್ರಿಯೇಟ್ ಮಾಡ್ತೀವಿ, ಆಸ್ತಿ ಕ್ರಿಯೇಟ್ ಮಾಡ್ತೀವಿ, ಫೇಮಸ್ಸು, ನಾನಿದು ಆ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂದರು. ನೋಡೋರ್ಗೇನು ಸಿನಿಮಾದಲ್ಲಿ ಮಾಡಿದ್ದೀನಿ ನೀವು ದೊಡ್ಡ ಮನುಷ್ಯ. ಇಟ್ ಇಸ್ ನಾಟ್ ದ್ಯಾಟ್, ಇಟ್ ಇಸ್ ನಾಟ್ ದ್ಯಾಟ್. ಅದಕ್ಕೆಲ್ಲ ಅಟ್ಯಾಚ್ಮೆಂಟ್ ಆಗ್ತದಲ್ಲ, ಅದು ಪ್ರಾಬ್ಲಮ್. ಈಗ ನೀನು ಅದಕ್ಕೆ ಅಟ್ಯಾಚ್ ಆದವನು ಅವನು ಆರ್ಡಿನರಿ ಮ್ಯಾನ್ ಆಗ್ತದೆ, ಅಟ್ಯಾಚ್ ಆಗದಿರೋನು ಜಂಗಮ ಅಷ್ಟೇ. ನೀನು ಕ್ರಿಯೇಟ್ ಮಾಡಿದ್ಯಾ, ಪತ್ರಿಜಿ ಕ್ರಿಯೇಟ್ ಮಾಡಿದ್ದಾರೆ ಪಿರಮಿಡ್ನ, ಅದು ಅಟ್ಯಾಚ್ ಆಗಿ ಕೂತಿದ್ದಾರಾ ಯೋಚನೆ ಮಾಡಿ. ಕಡ್ತಾಲಲ್ಲೊಂದಿದೆ 10,000 ಪಿರಮಿಡ್ ಇದೆ ಇಡೀ ಇಂಡಿಯಾ. 10,000 ಪಿರಮಿಡ್ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತೆ ಒಬ್ಬ ಮನುಷ್ಯ? ಆಗಲ್ಲ. ಯಾರಿಗೂ ಅಟ್ಯಾಚ್ ಆಗಿಲ್ಲ. ನಾನು ಯಾರ ಮನೇಲಿ ಇರ್ತೀನಿ ಅದೇ ನನ್ನ ಮನೆ, ಯಾವ ದೇಶದಲ್ಲಿ ಇರ್ತೀನಿ ಅದೇ ನನ್ನ ದೇಶ, ಯಾವ ಪರಿಸರದಿದ್ದೀನಿ ಅದೇ ನಂದು ಅಂತ. ಸೊ ಆ ಒಂದು ಜಂಗಮ ತತ್ವನ ನಾವು 100% ಮಾಡ್ಕೊಳಕ್ಕಾಗಲ್ಲ. 10% ಆದರೂ ಮಾಡ್ಕೊಂಡ್ರೆ ಒಳ್ಳೆಯದು. ನಾನು ಸರ್ ಮಾತಾಡ್ತಾ ಇರ್ತೀನಿ, ನೆನ್ನೆ ನಾವು ಮಾತಾಡ್ತಾ ಇದ್ದೀವಿ. ಪತಂಜಲಿ ಆಲ್ಸೋ ಆ ಒಂದು ಮಾರ್ಗನ ಹೇಳಿದ್ರು, ಜಂಗಮ ಪಥ ಹೇಗಿರಬೇಕು. ಅವರೇನು ಹೇಳ್ತಾರೆ, ಒಂದು ಬಹಿರಂಗ ಯೋಗ, ಬಹಿರಂಗ ಯೋಗ, ಅಂತರಂಗ ಯೋಗ. ಬಹಿರಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ವಾಟೆವರ್. ಓಕೆ, ಅದು ಏನು ಯಮ ನಿಯಮ ಅಂದರೆ ಏನು?
ಯಮ ನಿಯಮದ ಫ್ಯಾನ್ ಆಗ್ತಿದ್ದೆ. ಯಮ ನಿಯಮ ಅಂದರೆ ಯಮ ಯಮ ನಿಯಮಗಳು ಬೇಕು ಜೀವನ. ನಿಯಮಗಳೇ ಇಲ್ಲವಲ್ಲ, ಬಿಡಿ ಬಿಡಿ, ಆನ್ ಇಟ್ಸ್ ಆನ್. ನಿಯಮಗಳೇ ಇಲ್ಲ, ನಿಯಮಗಳೇ ಇಲ್ಲದಿರೋ ಸೊಸೈಟಿ, ನಿಯಮಗಳೇ ಇಲ್ಲದಿರೋ ಫ್ಯಾಮಿಲಿ, ನಿಯಮಗಳೇ ಇಲ್ಲದಿರೋ ಒಂದು ಇದು ಸಂಸ್ಥೆ, ಎಥಿಕ್ಸು ಯಾವುದೂ ಇಲ್ಲದೆ ಇರೋದು. ನೀನು ಏನು ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು, ಮಕ್ಕಳಿಗೆ ಹೇಳ್ಬಿಡ್ತೀರ. ಅದಾ ನಿಯಮ? ರೆಡಿ ಇಸ್ ಇಟ್ ದ ರೈಟ್? ನೀನು 12 ಗಂಟೆ ಬೇಕಾದ್ರೆ ಮಾಡಪ್ಪ, ಗಿವ್ ಎ ಕಾಲ್ ವೇರ್ ಯು ಆರ್. ನಿಯಮ ಇದೆ ತಾನೆ, ಇಷ್ಟು ಗಂಟೆ ಓದಬೇಕು. ನಾನು ನಿನ್ನೆ ಮಾತಾಡ್ತಾ ಇದ್ದೆ, ಗ್ರೂಪ್ ಆಫ್ ಯಂಗ್ಸ್ಟರ್ಸ್, ಐ ಆಮ್ ಟಾಕಿಂಗ್ ಟು ಹಿಮ್ ಆಲ್ಸೋ. ವಿದ್ಯಾರ್ಥಿಗಳು ಯಾಕೆ ನಮ್ಮ ಕಾಲದಲ್ಲಿ ಇದ್ದ ಶಿಸ್ತು ಇವತ್ತಿಲ್ಲ ಅಂದರೆ ಅಟ್ರಾಕ್ಷನ್ಸ್ ಜಾಸ್ತಿ ಇದೆ ಇವತ್ತು. ಕರೆಕ್ಟಾ? ನಮ್ಮ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ನಮ್ಮ ಕಾಲದಲ್ಲಿ ಟಿ ವಿ ಇರಲಿಲ್ಲ. ಒಂದು ಡಿಸ್ಟರ್ಬೆನ್ಸಸ್ ನಾಟ್ ದೇ. ಅಡ್ವರ್ಟೈಸ್ಮೆಂಟ್ ವರ್ಲ್ಡ್ ಇಸ್ ನಾಟ್ ಸೋ ಕರಪ್ಟ್ ಆಸ್ ಟುಡೇ. ನಮ್ಮ ಕನ್ಸ್ಯೂಮರಿಸಮ್ ಇರಲಿಲ್ಲ, ಮಾಲ್ಸ್ ಇರಲಿಲ್ಲ. ಇವತ್ತೆಲ್ಲ ಇದೆ. ದೇ ಆರ್ ಬ್ರಿಂಗಿಂಗ್ ಇನ್ ಎ ಡಿಫರೆಂಟ್ ಕ್ಲೈಮೇಟ್. ಐ ಥಿಂಕ್ her son is belong to a different generation. My daughter belong to a different, my son belong to a different generation. So ಇಲ್ಲಿ ಜಗಮತತ್ವ ಎಲ್ಲಿ ಹೆಂಗೆ ಕಳಿಸ್ತೀರ ಮಕ್ಕಳಿಗೆ? ಜಸ್ಟ್ ಇಮ್ಯಾಜಿನ್, ನಾಟ್ ಈಸಿ. ನಮ್ಮ ಕಾಲದಲ್ಲಿ ಅಟ್ಲೀಸ್ಟ್ ದೊಡ್ಡವ್ರು ಹೇಳಿದ್ರೆ ಎಲ್ಡರ್ಸ್ ಯೂಸ್ ಟು ಸೇ ವಿ ಯೂಸ್ ಟು ಲಿಸನ್. ನೋ, ನಾಟ್ ದಟ್ ಈಸ್. ವಿ ಯೂಸ್ ಟು ಲಿಸನ್. ಓಕೆ, ಅಪ್ಪ ಅಮ್ಮ ಹೇಳ್ತಿದ್ದಾರೆ ಕೇಳೋಣ, ಟೀಚರ್ ಹೇಳ್ತಿದ್ದಾರೆ ಕೇಳೋಣ, ಹಿರಿಯರು ಹೇಳ್ತಿದ್ದಾರೆ ಕೇಳೋಣ. ನಮಗೆ ಇವತ್ತಿಗೂ ನೀವು ಅವ್ರ ಮಾತು ಕೇಳ್ತೀವಿ, ಅವ್ರ ಮಾತು ಕೇಳಿ ಯಾಕೆ? ಆ ಒಂದು ವ್ಯಾಲ್ಯೂ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಆದರೆ ಈಗಿನ ಕಾಲದ ಮಕ್ಕಳು ನನಗೆ ಎಲ್ಲ ಗೊತ್ತು ಅಂತಾರೆ. ಮೇ ಬಿ ಅವ್ರಿಗೆ ಗೊತ್ತಿರುತ್ತೆ. ದೇ ಆರ್ ಜಾಕ್ ಆಫ್ ಆಲ್ಸ್ ಟುಡೇ. ಓಕೆ, ಆ್ಯಂಡ್ ದೇ ಆರ್ ಇಂಪಾಸಿಬಲ್ ಪೀಪಲ್. ದೇ ಆರ್ ನಾಟ್ ಬ್ಯಾಡ್. ಕೆಟ್ಟವರು ಅಂತ ನಾನು ಹೇಳ್ತಾರೆ. ನೌಡೇಸ್ ಚಿಲ್ಡ್ರನ್ ಆರ್ ನಾಟ್ ಬ್ಯಾಡ್, ಬಟ್ ಅವ್ರ ಸಂಸ್ಕೃತಿ ಬೇರೆ ರೀತಿ ಹೋಗ್ತಾ ಇದೆ. ಅದನ್ನು ನಾವೇನು ಈ ಜಂಗಮ ನಾವು ತತ್ವಗಳನ್ನ ನಾವು ಮಕ್ಕಳಿಗೆ ಹೆಂಗೆ ಬರೆಸ್ಬೋದು ಅಂದರೆ ನಾವು ಕೊಡುವ ರೀತಿ, ಹೇಳುವ ರೀತಿ ಬೇರೆ ಇರುತ್ತೆ. ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಮಾಡಲ್ಲ. ನೀವು ಆ ರೀತಿ ಇದ್ದೀರಾ ಫಸ್ಟ್ ನೋಡ್ಬೋದು. ಯಜಮಾನ ಆಫ್ ಎ ಫ್ಯಾಮಿಲಿ, ಯಜಮಾನ ಆಫ್ ಎ ಸಂಸ್ಥೆ, ಯಜಮಾನ ಆಫ್ ಎ ದೇಶ, ಯಜಮಾನ ಆಫ್ ಎ ಸ್ಟೇಟ್, ಚೀಫ್ ಮಿನಿಸ್ಟರ್ ಇರ್ಬೋದು. ಅವನೇ ಸರಿ ಇಲ್ದಿರೋದಿದ್ದಂತೆ ಹೀಗೆ ಮಾಡ್ತಾರೆ. ಅವನೇ ಪ್ರಾಕ್ಟೀಸ್ ಸರಿ ಮಾಡ್ತಾ ಇಲ್ಲ, ಅವನೇ ಲೂಸಾಗಿ ಇದೆ ಅಂದರೆ ವಿಲ್ ಏನಮ್ಮಪ್ಪನ ಹೆಂಗೆ ಮಾಡ್ತಲ್ಲ. ಫಸ್ಟ್ ನಾವು ಕರೆಕ್ಷನ್ ಮಾಡ್ಕೋಬೇಕು. ಆಮೇಲೆ ಈಗಿನ ಒಂದು ಪರಿಸ್ಥಿತಿಗೆ, ಪರಿಸರಕ್ಕೆ ನಾವು ವಿ ಹ್ಯಾವ್ ಟು ಅಡ್ಜಸ್ಟ್ ಟು ದಟ್. ಅರ್ಥ ಆಯ್ತಾ? ನಾವು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಓಡಬೇಕಾಗುತ್ತೆ. ಸ್ವಲ್ಪ ದಿನ ಅವ್ರ ಪಕ್ಕದಲ್ಲಿ ನಾವು ಹೋಗ್ಲೂಬೇಕಾಗುತ್ತೆ. ಏನಿದೆ ನೋಡ್ತದೆ, ಏನು ಮಾಲಲ್ಲಿ ಏನಿದೆ ನೋಡೋಣ, ಕೂತ್ಕೊಂಡು ಗಂಟೆಗಟ್ಟಲೆ SMS ಟೆಕ್ಸ್ಟಿಂಗ್ ಮಾಡ್ತೀನಿ. ಏನಿದೆ let us see. Allow them to do it. Let us see. ಹೋಗಿ ನೋಡಿ. ಸ್ವಲ್ಪ ಯಜಮಾನಕ್ಕೆ ನಿಮ್ಮ ಸೂಪರ್ವಿಷನಲ್ಲಿ ನೋಡಿ. ಸಿನಿಮಾಗೆ ಹೋಗ್ಬೇಕು. ನಮ್ಮ ಕಾಲದಲ್ಲಿ ಗಂಡು ಹೆಣ್ಣು ಹೋಗ್ಬೇಕು ಅಂತಿದ್ರೆ ಏನೋ ಅದೊಂದು ದೊಡ್ಡ ವಿಷಯ ಆಗಿದೆ. ಈಗ ಅದು ಅಷ್ಟು ದೊಡ್ಡ ವಿಷಯಗಳಲ್ಲ. ಹಾಗಾದರೆ ಅವರು ಕೆಟ್ಟವರಲ್ಲ. ಈಗ ತಪ್ಪಾಗ್ತದೆ ಆ ಥರ ಮಾತಾಡೋದು. ಸಂಸ್ಕೃತಿ ಬದಲಾವಣೆ ಆಗಿದೆ. ಅರ್ಥ ಆಯ್ತಲ್ಲ? ಎಲ್ಲ ಆಗೋಗ್ತದೆ ಅಂತ ನಾವು ಸಿನಿಮಾ ಕೂಡ ಹೋಗ್ಬೋದು. ಅದಕ್ಕೆ ದೇ ಕ್ಯಾನ್ ಬಿ ಜಸ್ಟ್ ಎ ಫ್ರೆಂಡ್ಸ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಅಯ್ಯೋ ಯಾಕೆ ಹೋಗಿದ್ದೇವೆ, ದೆನ್ ಯು ಹ್ಯಾವ್ ಪ್ರಾಬ್ಲಮ್ಸ್. ಸೊ ನೀವು ಈಗಿನ ಕಾಲದವ್ರನ್ನ ಅರ್ಥ ಮಾಡಿಕೊಂಡು ನೀವು ಸ್ವಲ್ಪ, ನಾನೇನು ಹೇಳಿದೆ, ರೈಟ್ ಕಂಟೆಂಪ್ಲೇಷನ್ ಕಮ್ಸ್ ಅಟ್ ದಿ ಏಜ್ ಆಫ್ 18 to 20. 10 ವರ್ಷದವರೆಗೂ ಏನಾಗ್ತದೆ, ಅಮ್ಮನ ಸೇರಿಗೂ ಅಪ್ಪನ ಶರ್ಟ್ ಇಟ್ಕೊಂಡಿರ್ತಾರೆ. 10 ರಿಂದ 20 ಅಪ್ಪ ಅಮ್ಮ ದುಡ್ಡು ಕೊಡೋ ಮಿಷಿನ್ಸ್ ಅಂತ ಟ್ರೀಟ್ ಮಾಡ್ತಾರೆ ಮಕ್ಕಳು. 20 ರಿಂದ ಕಂಟೆಂಪ್ಲೇಷನ್ ಹೊಡ್ತಾ ಬಿದ್ದಿರ್ತಾರ. 26 ಹೊಡ್ತಾ ಬಿದ್ದಿರ್ತಾರ. ಅವ್ನ ಕಂಪ್ಯಾರಿಸನ್ನು, ಫೇಲ್ಯೂರ್ಸು, ಸೋಲು ಗೆಲುವು, ಅವರು ಪಿಯರ್ ಪ್ರೆಷರು ಚೆನ್ನಾಗಿ ಹೇಳ್ತಿರ್ಬೋದು. 20-22 ವರ್ಷಕ್ಕೆ ಅವಾಗ ಅಪ್ಪ ಅಮ್ಮ ದೇವ್ರ ಥರ ಕಾಣಿಸೋಕೆ ಶುರು ಮಾಡ್ತಾರೆ. ಅವಾಗ ಅಷ್ಟೊಂದು ಪೇಷನ್ಸ್ ಇರ್ತದೆ. ಯು ಮಸ್ಟ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಎಷ್ಟು ತಪ್ಪು ಮಾಡಿದ್ರು ನಮ್ಮಮ್ಮ ಕ್ಷಮಿಸ್ಬಿಟ್ರು. ಅಯ್ಯೋ ಮೈ ಪೇರೆಂಟ್ಸ್ ಅಂತ ಹೇಳಿ ದೇ ಕಮ್ ಟು ಎ ಡಿಸಿಷನ್. ಕಂಟೆಂಪ್ಲೇಷನ್ ಏಜ್ ಅರೌಂಡ್ 25. ಫಾರ್ ಗರ್ಲ್ಸ್ ಇಟ್ ಇಸ್ ಅರ್ಲಿ.
20ಕ್ಕೆ ಆಗುತ್ತೆ, ಈ ಹುಡುಗರುಗಳು ಆಗಲ್ಲ, 30 ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ವಾಟ್ ಇಸ್ ದ ಸಿಂಪಲ್ ಟ್ರೂತ್. ಇಲ್ಲಿ ಕೂತಿರೋರು ಒಂದು ಸೀಕ್ರೆಟ್ ಹೇಳ್ತಾರೆ. ನನಗೂ ಒಬ್ಬ ಟೀನೇಜ್ ಡಾಟರ್, 18 year old ಡಾಟರ್. ನಾನು ಹೇಳಿದ್ರೆ ಇಲ್ಲಿ ಹಿಂಗೆ ಮಾತಾಡ್ತೀನಿ, ಅಲ್ಲಿ ಮಾತಾಡೋಕ್ಕಾಗಲ್ಲ. ನೋ ಎವ್ರಿಥಿಂಗ್ ಬಟ್ ಆಗ 2 years ಮೀಟ್ ಏನಾಗುತ್ತೆ ಅಂದರೆ, ನನ್ನ ಫ್ರೆಂಡ್ಸಾ ಅಲ್ಲಿ ಮಾಲ್ವರೆಗೂ ಬರ್ತಾರೆ. ನನಗೇನಾದ್ರು ಕಷ್ಟ ಆದಾಗೆ ನಮ್ಮ ಅಪ್ಪ ಅಮ್ಮನೇ ಬರೋದು, ಬೇರೆ ಯಾರು ಬರಲ್ಲ. ದೇ ರಿಯಲೈಸ್ ಗೊತ್ತಾಯ್ತು ಯಾರು ಬರ್ತಾರೆ. ನಿನ್ನ ಕುತ್ತಿಗೆ ಬಂದಾಗ 1 ಸತಿ ಬರ್ತಾರೆ, 2 ಸತಿ, ಬಟ್ ಅಲ್ಟಿಮೇಟ್ಲಿ ಹೂ ವಿಲ್ ಸ್ಟ್ಯಾಂಡ್ ಬೈ ಯು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿನ್ನ ಕುತ್ತಿಗೆ ಬಂದು ಎಲ್ಲೋ ಏನೋ ಆಗಿದ್ದಾಗ ನಿನ್ನ ಪಕ್ಕ ಯಾರು ನಿಂತಿದ್ರು ಅನ್ನೋದು ಇಂಪಾರ್ಟೆಂಟು, ನಾಟ್ ಒನ್ ಹೂ ಕೇಮ್ ಟು ಎ ಪಾರ್ಟಿ ಎಲ್ಲ. ಸೊ ಈವನ್ ಇನ್ ದಿಸ್ ಚೇಂಜಿಂಗ್ ಕನ್ಸ್ಯೂಮರಿಸ್ಟಿಕ್ ಆ್ಯಟಿಟ್ಯೂಡ್ ಇರೋ ಒಂದು ಇದರಲ್ಲೂ ಕೂಡ ನಮಗೆ ಸ್ವಲ್ಪ ಆ ಏಜಲ್ಲಿರೋ ತಾಳ್ಮೆ ಬೆಳೆಸ್ಕೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಟೀಚ್ ದೆಮ್ ಗುಡ್ ವ್ಯಾಲ್ಯೂಸ್ ಪ್ರೊವೈಡೆಡ್ ವಿ ಲಿವ್ ಲೈಕ್ ದಟ್. ಓಕೆ, ನಮ್ಮಲ್ಲಿ ಸಂಯಮ ಇದೆಯಾ? ನೆನ್ನೆ ಅದೇ ವಿಷಯ, ಸಂಯಮದ ವಿಷಯ ಬಂದಾಗ ಒಬ್ಬ ವ್ಯಕ್ತಿ, ಒಬ್ಬ ಲೀಡರು ಯಾವ ರೀತಿ ಪಬ್ಲಿಕಲ್ಲಿ ಬಿಹೇವ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ತಾರೆ. the public behavior of a leader, public behavior of a ಯಜಮಾನ, it gives a wrong message to people. ಅಲ್ವಾ? ಅಲ್ಲೇ ಶೀಲ ಬರೋದು ಅಲ್ಲೇನೆ. ಪಂಚಶೀಲಗಳಲ್ಲಿ ಚಾರಿತ್ರ್ಯ ಇಂಪಾರ್ಟೆಂಟು. See, the thing is, you practice personally whatever you want, but don't give that for the society. Okay? If you are drinking, go and drink alone. Wait, don't fight. Don't tell I drink. You are a ಯಜಮಾನ. If you say I drink, your whole gang, whole community will drink. Okay? You got it? ಎಷ್ಟೋ ಜನಕ್ಕೆ ಇರ್ತದೆ ಚೇರ್ಮನ್ ಅದು ಅಷ್ಟೇ ಹಾಕ್ತಿದ್ರು, ಅಂದ್ರೆ ಅವ್ರು ಸೀಕ್ರೆಟಾಗಿ ಹಾಕೋದು ಗೊತ್ತು ನಮಗೆ. ಅದೇ ಹಂಗೆ ಮೇಲೆ ಹಾಕ್ತೀನಿ, ನೀನು ಹಾಕೊಳ್ಳಿ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ವಾಟ್ ಎವರ್ ಯು ವಾಂಟ್ ಯು. ಸೊ ಸಂಯಮ ಅನ್ನೋದು ನಮ್ಮಲ್ಲಿ ಬೆಳೆಸ್ಕೋಬೇಕು ಫಸ್ಟ್. ನಮ್ಮ ಹಿರಿಯರು ನಮ್ಮಲ್ಲಿ ಸಂಯಮಗಳಿಂದಾಗ ಏನಾಗುತ್ತೆ, ವಾಟ್ ಮೆಸೇಜ್ ವಿ ಆರ್ ಗಿವಿಂಗ್ ಟು ದ ಅದರ್ಸ್. ಜಂಗಮರಲ್ಲಿ ಮೇನ್